ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ನವರ ಪರದಾಟ ತಪ್ಪುತ್ತಾ ಇಲ್ಲ. ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಆದರೆ ಎಲ್ಲಿ ಸಿಗಬೇಕು? ಈ ಪ್ರೈವೇಟ್ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಬಳಸೋಕ್ಕೆ ಶುರು ಮಾಡಿದರು, ಕಟ್ಟಿಗೆಗಳನ್ನು ಬಳಸೋಕ್ಕೆ ಶುರು ಮಾಡಿದರು. ಇನ್ನು ಸೀಮೆಎಣ್ಣೆ ಸ್ಟವ್ಗಳು ಎಂದೆಂದೂ ಕಂಡಿರಲಿಲ್ಲ, ಇಲ್ಲಿ ಕಂಡು ಈಗ. ಹೀಗಾಗಿ ಇದು ಆಗ ಹೋಗೋ ಕೆಲಸ ಅಲ್ಲ ಅಂಥೇಳಿ ಈಗ ಈ ಮೆನುನಲ್ಲಿ ಬಹಳಷ್ಟು ಕಡಿತ ಆಗಿದೆ. ಬರೀ ದೋಸೆ ಮತ್ತು ಕಾಫಿಗೆ ಮಾತ್ರ ಸೀಮಿತ ಆಗಿದೆ. ಲಕ್ಷ್ಮೀ ನರಸಿಂಹ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ನಾವು ನೋಡ್ತಾ ಇದ್ದೀವಿ, ದಿನನಿತ್ಯ ತೋರಿಸ್ತಾ ಇದ್ದೀವಿ ಸ್ಥಿತಿಗತಿಗಳನ್ನು. ನೀವೀಗ MG ರಸ್ತೆಯ ಒಂದು ಹೋಟೆಲ್ ಮುಂಭಾಗದಲ್ಲಿದ್ದೀರಿ. ಅಲ್ಲಿನ ಸ್ಥಿತಿ ಏನು? ರಂಗನಾಥ್, ಬೆಂಗಳೂರಿನಲ್ಲಿರ್ತಕ್ಕಂಥ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ ಅಂತಕ್ಕಂಥ ಭರವಸೆಯನ್ನು ಸರ್ಕಾರ ಕೊಟ್ಟರೂ ಕೂಡ ವಾಸ್ತವ ಸ್ಥಿತಿಯಲ್ಲಿ ಏನೇನೂ ಕೂಡ ಚೇಂಜ್ ಆಗಿಲ್ಲ. ಹೋಟೆಲ್ಗಳ ಒಂದು ಪರದಾಟ ಮುಂದುವರೆದಿದೆ. ಬೆಂಗಳೂರಿನ MG ರಸ್ತೆ ಸಮೀಪ ಇರತಕ್ಕಂಥ ಶ್ರೀ ಉಡುಪಿ ಪಾರ್ಕ್ ಹೋಟೆಲ್ನ ಕೂಡ ಪರಿಸ್ಥಿತಿ ಇದೇ ರೀತಿ ಮುಂದುವರೆದಿದೆ. ಇಷ್ಟು ದೊಡ್ಡ ಹೋಟೆಲ್ನಲ್ಲಿ ಮೆನು ಕೇಳೋ ಹಾಗೆ ಇಲ್ಲ. ಗ್ರಾಹಕರು ಬಂದರೆ ಮೆನು ಏನಿದೆ ಅಂತ ಕೇಳೋ, ಯಾಕಂದರೆ ಇಲ್ಲಿರೋದೇ ಕಾಫಿ, ಟೀ, ಅದು ಬಿಟ್ಟರೆ ದೋಸೆ ಕೂಡ ಸಾಂಬಾರಿಲ್ಲ, ಬರೀ ಚಟ್ನಿ ಇಲ್ಲೇ ಗ್ರಾಹಕರು ತಿನ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ಹೋಟೆಲ್ ಇಷ್ಟೊತ್ತಾಗಲೇ ನೂರಾರು ಸಂಖ್ಯೆಯಲ್ಲಿ ತುಂಬಿ ತುಳುಕ್ತಾ ಇತ್ತು. ಬಟ್ ಆದರೆ ಈಗ ಖಾಲಿ ಹೊಡಿತಾ ಇದೆ. ಯಾಕಂತಂದ್ರೆ ಬಂದವರು ತಿನ್ಬೇಕು ಅಂತಂದ್ರೆ ಏನೂ ಇಲ್ಲ, ಬರೀ ದೋಸೆ ತಿನ್ಕೊಂಡು ಹೇಗೆ ಹೋಗಕ್ಕೆ ಸಾಧ್ಯ? ಸೊ ಹೀಗಾಗಿ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಹೋಟೆಲ್ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಕೆಲಸನೇ ಇಲ್ಲ. ಯಾಕಂತಂದ್ರೆ ಎಲ್ಲವೂ ಕೂಡ ಖಾಲಿ. ನೀವೇನು ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ಖಾಲಿಯಾಗಿರ್ತಕ್ಕಂಥದ್ದು. ಇನ್ನು ಸಿಬ್ಬಂದಿಗೆ ಇಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಈಗಾಗಲೇ ಸೌದೆ ಒಲೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದೊಂದು ಪರ್ಯಾಯ ವ್ಯವಸ್ಥೆ ಆಗಿದೆ. ಬಟ್ ಆದರೆ ಇಂಥ ಹೋಟೆಲ್ಗಳಿಗೆ ವ್ಯವಸ್ಥೆ ಇಲ್ಲ. ಸೌದೆ ಒಲೆ ಇಟ್ಕೊಂಡ್ರೆ ಆ ಹೊಗೆ ಈಚೆ ಹಾಕೋದಕ್ಕೂ ವ್ಯವಸ್ಥೆ ಇಲ್ಲ. ಹೀಗಾಗಿ ಬೇರೆ ದಾರಿ ಇಲ್ಲ. ಬರೀ ದೋಸೆ ಇಟ್ಕೊಂಡು ಇಷ್ಟು ದೊಡ್ಡ ಹೋಟೆಲನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಲಾಸಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಹೋಟೆಲ್ನ ಮುಚ್ಚೋ ಹಾಕಿಲ್ಲ. ಯಾಕಂದ್ರೆ ಗ್ರಾಹಕರು ಮತ್ತೆ ವಾಪಸ್ ಬರಲ್ಲ. ಇನ್ನು ಸಿಬ್ಬಂದಿ ಏನಾದರೂ ಕೆಲಸ ಬಿಟ್ಟು ಹೋದ್ರೆ ಅವ್ರನ್ನ ವಾಪಸ್ ಕರ್ಕೊಂಬರೋದು ತುಂಬಾ ಕಷ್ಟ ಇದೆ. ಹೋಟೆಲ್ನ ಮುಚ್ಚೋ ಹಾಗಿಲ್ಲ. ಮುಚ್ಚಿದ್ರೆ ಬೇರೆ ರೀತಿ ಸಮಸ್ಯೆ ನಾವು ಅನುಭವಿಸ್ತೀರಿ ಅಂತಕ್ಕಂಥ ನೋವಿನ ಮಾತುಗಳನ್ನು ಕೂಡ ಹೇಳ್ತಾರೆ. ಹೋಟೆಲ್ನ ಸಿಬ್ಬಂದಿ ಕೂಡ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈ ರೀತಿ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಬೆಂಗಳೂರಿನ ಎಷ್ಟೋ ಹೋಟೆಲ್ಗಳು ಸೌದೆ ಒಲೆ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಬಟ್ ನಿಮ್ಮದು ಮಾಡೋಕೆ ಕೂಡ ಅವಕಾಶ ಇಲ್ಲ. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಏನೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಇವತ್ತು ಅಂತ? ಜಸ್ಟ್ ನಾವು ಕಾಫಿ, ಟೀ, ಜ್ಯೂಸು ಮತ್ತು ಸ್ಯಾಂಡ್ವಿಚ್ಚು ಮತ್ತು ದೋಸೆ, ಆಫ್ಟರ್ನೂನ್ ರೋಟಿ ಕರಿ ಕೊಡ್ತೇವೆ. ಇಷ್ಟರಲ್ಲೇ ನಡೆಸ್ತಾ ಇದ್ದೀವಿ. ಸಾಂಬಾರು ಮಾಡಲಿಕ್ಕೂ ಇಲ್ಲ, ಸ್ಟಾಫ್ ಎಲ್ಲ ತೊಂದರೆ ಆಗಿದೆ. ಮತ್ತು ನಮ್ಮನ್ನು ನಂಬ್ಕೊಂಡು ಒಂದು 2000 ಜನ ಡೈಲಿ ಬರ್ತಾಯಿದ್ರು. ಸೊ ತುಂಬ ಡಿಫಿಕಲ್ಟಿ ಇದೆ. ಮುಂದಕ್ಕೆ ಎಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಆಗಿದೆ. ಸ್ಟಾಫ್ ಎಲ್ಲ ತುಂಬ ತೊಂದರೆ ಆಗಿದೆ, ಲಾಸಲ್ಲೇ ಇದೆ. ಕಸ್ಟಮರ್ಗೆ ಏನೋ ಒಂದು ಸ್ವಲ್ಪ ಏನಾದರೂ ಕೊಡೋಣ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇದಿಷ್ಟು ಹೋಟೆಲ್ನ ಮ್ಯಾನೇಜರ್ ಹೇಳ್ತಕ್ಕಂಥ ಮಾತುಗಳು. ಹೋಟೆಲ್ನ ಮುಚ್ಚೋ ಹಾಗಿಲ್ಲ, ಅದನ್ನ ಹೊರತಾಗಿ ಬೇರೆನೆಲ್ಲ ಮಾಡೋಕ್ಕೆ ಸಾಧ್ಯತೆ, ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದೀರಿ. ಬಟ್ ಈ ಪರಿಸ್ಥಿತಿ ಯಾವಾಗ ಚೇಂಜ್ ಆಗುತ್ತೆ, ಸರಿ ಹೋಗುತ್ತೆ, ಸುಧಾರಿಸುತ್ತೆ ಅನ್ನೋದನ್ನ ಅವರು ಕೂಡ ಜಾತಕ ಪಕ್ಷಿ ರೀತಿ ಕಾಯ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.